ಇನ್ನು ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ದೇವೇಗೌಡರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ದೊಡ್ಡಳ್ಳಿ ಗೋಲಿಬಾರ್ ನಡೆಯಿತು. ಇದು ಸಿದ್ದರಾಮಯ್ಯ ಅವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ದೇವೇಗೌಡರು. ದೊಡ್ಡಳ್ಳಿ ಗೋಲಿಬಾರ್ ನಡೆಯಿತು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ನಾನು ಯಾವ ಸಮುದಾಯ ಅಂತ ಕೂಡ ನೋಡಲಿಲ್ಲ. ಗೋಲಿಬಾರ್ನಲ್ಲಿ ಸತ್ತವನು ಕುರುಬ ಸಮುದಾಯಕ್ಕೆ ಸೇರಿದವನು. ಕುರುಬ ಸಮುದಾಯಕ್ಕೆ ಏನೂ ಮಾಡಲಿಲ್ಲ ಅನ್ನೋರಿಗೆ ತಿಳಿಬೇಕು. ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ದೇವೇಗೌಡ. ಏನೋ ಕುಮಾರಸ್ವಾಮಿ ಮಾಡ್ತಾ ಇರುವಂತಹ ಕಾರ್ಯಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ನೀವು 5 ವರ್ಷ CM ಆಗಿದ್ರಿ, ನೀವು ಮಾಡಿದ ಕೆಲಸದ ಬಗ್ಗೆ ನಾನು ಒಂದೂ ಶಬ್ದ ಮಾತಾಡಿಲ್ಲ. ಅಕ್ರಮವು ಸಕ್ರಮವು ಏನೂ ಮಾತಾಡಿಲ್ಲ. ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಗರಂ ಆದ್ರು. ಇದು ದೇವೇಗೌಡರು ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ನಡೆಸಿರುವಂತಹ ವಾಗ್ದಾಳಿ. ಇದು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದೊಡ್ಡಹಳ್ಳಿಯಲ್ಲಿ ಗೋಲಿಬಾರ್ ಆಯಿತು. ಆ ಗೋಲಿಬಾರ್ ಆದಂಥ ಸಂದರ್ಭದಲ್ಲಿ ಸತ್ತಂಥ ವ್ಯಕ್ತಿ ಕುರುಬ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ. ನಾನೇನಾದರೂ ಆತನ ಜಾತಿ ಏನಾದರೂ ನೋಡುದ್ನಾ? ನೀವು 5 ವರ್ಷ ಸರ್ಕಾರ ನಡೆಸಿದ್ರಲ್ಲ, ಅಲ್ಲಿ ಅಕ್ರಮಗಳಾಯಿತು ಸಕ್ರಮಗಳಾಯಿತು. ಆ ವಿಚಾರವಾಗಿ ನಾನೇನಾದರೂ ಮಾತಾಡೋದ್ನಾ? 5 ವರ್ಷಗಳ ಕಾಲ ನೀವು CM ಆಗಿದ್ರಿ, ನಾನೇನಾದರೂ ಮಾತಾಡೋದ್ನಾ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತಹ ಜನಪರ ಆಡಳಿತ ಏನಿದೆ, ತೆಗೆದುಕೊಳ್ತಾ ಇರುವಂತಹ ನಿರ್ಧಾರದ ಬಗ್ಗೆ ಮಸಿ ಬಳಿಯುವಂಥ ಕೆಲಸ ನಡೀತಾ ಇದೆ ಈಗಿನ ಕಾಲದಲ್ಲಿ. ಇಂಥ ಒಂದಷ್ಟು ವಿಚಾರವನ್ನು ಇಟ್ಕೊಂಡು ಪರೋಕ್ಷವಾಗಿ ಮಾಜಿ CM ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ದೇವೇಗೌಡರು. ಹೇಳಿ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡಿ, ಮಾಧ್ಯಮ ಸ್ನೇಹಿತರಿಗೂ ನಾನು ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಅಂತ್ಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವತ್ತು ದೆಹಲಿಯಿಂದ ಬಂದಂಥ ಸೋನಿಯಾ ಗಾಂಧಿಯವರ ಪ್ರತಿನಿಧಿಗಳು ಕುಮಾರಸ್ವಾಮಿಗೆ ಈ ಒಂದು ಹೊಣೆಗಾರಿಕೆಯನ್ನು ಕೊಟ್ಟು, ಹೌದು ಅವರು 80 ಜನ ಇದ್ದಾರೆ, ನಮ್ಮಲ್ಲಿ 37 ಜನ ಇದ್ದಾರೆ. ಆದರೆ ಸರ್ಕಾರ ನಡೆಸಬೇಕೀಗ. ಒಂದು ಸರ್ಕಾರದ ಮಾನ ಮರ್ಯಾದೆ ಉಳಿಬೇಕಾಗಿದ್ರೆ, ನಮ್ಮ ಶತ್ರು ಯಾರಿದ್ದಾರೆ ಇವತ್ತು ಅವ್ರನ್ನ ಎದುರಿಸಬೇಕಾಗಿದ್ರೆ, ಮಾಧ್ಯಮ ಸ್ನೇಹಿತರಿಗೆ ಪ್ರತಿನಿತ್ಯ ನೀವು ನಿಮ್ಮ ಪಕ್ಷದ ಗೌರವಾನ್ವಿತ ಶಾಸ್ತ್ರಿಗಳು ಪ್ರತಿನಿತ್ಯ ಈ ಸರ್ಕಾರದ ಅಬದ್ಧತೆ ಬಗ್ಗೆ, ಕುಮಾರಸ್ವಾಮಿ ಅವರು ಕಾಂಗ್ರೆಸ್ MLAಗಳಿಗೆ ಇಂಟರ್ವ್ಯೂ ಕೊಡೋದಿಲ್ಲ. ಕುಮಾರಸ್ವಾಮಿಗೆ ಸಾಮಾನ್ಯ ಒಬ್ಬ ಬಡ ಹೆಂಗಸು ಅಂಗವಿಕಲರು ಬಂದರೆ ಅವ್ರನ್ನ ಕೈ ಹಿಡಿದು ಎತ್ಕೊಳ್ತಾರೆ. 7,000 ಮನೆಗೆ ಹೋಗಿ ವಾಸ್ತವ ಮಾಡಿ ಊಟ ಮಾಡ್ತಾರೆ. ಅವರಿಗೆ ಕಾಂಗ್ರೆಸ್ MLAಗಳು ಬಂದರೆ ಇಂಟರ್ವ್ಯೂ ಕೊಡೋದಿಲ್ಲ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು ದೇವೇಗೌಡರು. ಗೋಲಿಬಾರ್ ವಿಚಾರ, 5 ವರ್ಷ ಆಡಳಿತ ನಡೆಸಿದ್ರು ಸಿದ್ದರಾಮಯ್ಯನವರು, ಏನಾದರೂ ತಪ್ಪಾಗಿದ್ರೆ ನಾನು ಮಾತಾಡ್ದ ಅನ್ನುವಂಥ ವಿಚಾರ. ಅದಾದ ಬಳಿಕ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥ ಈ ಕೆಲಸಗಳ ಬಗ್ಗೆ ಮಸಿ ಬಳಿಯುವಂಥ ಕೆಲಸ ನಡೀತಾ ಇದೆ. ವೆರಿ ಇಂಪಾರ್ಟೆಂಟ್. ಅವರು ಈ JDSನ ಕುಮಾರಸ್ವಾಮಿ ಅವರು ಏನಿದ್ದಾರೆ CM, ಕಾಂಗ್ರೆಸ್ನ ಶಾಸಕರಿಗೆ ಭೇಟಿ ಆಗೋದಕ್ಕೆ ಸಮಯ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಆ ವಿಚಾರವೂ ಕೂಡ ಮಾತಾಡಿದ್ದಾರೆ. ಏನೆಲ್ಲ ಮಾತಾಡಿದ್ರು ಸುನಿಲ್ ದೇವೇಗೌಡರು? ಜೆಡಿಎಸ್ನ ಒಂದು ರಾಷ್ಟ್ರೀಯ ಸಮಾವೇಶವಿತ್ತು, ಸಮ್ಮೇಳನ. ಆ ಒಂದು ಸಮ್ಮೇಳನದಲ್ಲಿ ದೇವೇಗೌಡರು ಮಾತಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಹಳೆಯ ಒಂದು ನೆನಪುಗಳು ಮತ್ತು ಸಿದ್ದರಾಮಯ್ಯವರು ಮತ್ತೆ ದೇವೇಗೌಡರು ಇದ್ದಂತ ಆ ಒಂದು ಸನ್ನಿಧಿನ ಸಾಕಷ್ಟು ನೆನಪು ಮಾಡಿಕೊಂಡ್ರು. ಆ ಒಂದು ಸಂದರ್ಭದಲ್ಲಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತ ಬೆಳವಣಿಗೆ ಕುರಿತು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮತ್ತೆ ಪರೋಕ್ಷವಾಗಿ ಸಿದ್ದರಾಮಯ್ಯರಿಗೆ ಕೆಲವೊಂದು ಟಾಂಗ್ ಕೊಡ್ಲಿಕ್ಕೆ ಅವರ ವಿರುದ್ಧ ಗರಂ ಆಗುವಂತ ಮಾತುಗಳಿರೋದು. ಮುಖ್ಯವಾಗಿ ಅಂತಂದ್ರೆ, ಅವತ್ತು ನಾನು ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾನು ಎಷ್ಟು ನೋವನ್ನು ಅನುಭವಿಸ್ತೇನೆ ಅನ್ನೋದು ಒಂದ್ ಕಡೆ. ಮತ್ತೆ ಸೋನಿಯಾ ಗಾಂಧಿ ಅವರ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸೋನಿಯಾ ಗಾಂಧಿ ಹೇಳಿದ್ರೆ ನಾನು CM ಆಗ್ತಿದ್ದೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಸೋನಿಯಾ ಗಾಂಧಿ ಅವರು ಉತ್ತರ ಕೊಡಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ CM ಸಿದ್ದರಾಮಯ್ಯ ಅನ್ನೋದು ಯಾವಾಗಲೂ ಹೇಳ್ತಿರ್ತಾರೆ ಕಾಂಗ್ರೆಸ್ನ ಶಾಸಕರು. ಅದಕ್ಕೆ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದಂತ ದೇವೇಗೌಡರು ಈ ರೀತಿಯಾದ ಹೇಳಿಕೆಯಿಂದ ಅವ್ರಿಗೆ ಸಾಕಷ್ಟು ನೋವಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ರಿಸೈನ್ ಮಾಡ್ತೀನಿ, ನಾನು
ಏನು ರಾಜೀನಾಮೆ ಬೇಕಾದ್ರೆ ನೀಡಲಿಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದ್ರು. ಅವ್ರಿಗೆ ಸಾಕಷ್ಟು ನೋವಾಗಿದೆ ಅಂತ ಹೇಳಿ ಮಗನ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಹಿಂದಿನ ಸಾಕಷ್ಟು ಕೆಲಸಗಳು ನಡೆಸಿಕೊಂಡಂತ ದೇವೇಗೌಡರು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದಂತ ಎಲ್ಲಾ ಕಾರ್ಯಗಳನ್ನ ಕೆಲಸಗಳನ್ನ ಕುಮಾರಸ್ವಾಮಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಡೆಯುವಂತ ಬೆಳವಣಿಗೆಗಳು ಪದೇ ಪದೇಯಾಗಿ ಕಾಂಗ್ರೆಸ್ ಶಾಸಕರು ಕುಮಾರಸ್ವಾಮಿ ನಮ್ಮ ಸಿಎಂ ಅಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪರೋಕ್ಷವಾಗಿ ಹೇಳಿಕೆ ಕೊಡ್ತಿದ್ದಾರೆ, ಅದರಿಂದ ಸಾಕಷ್ಟು ನೋವಾಗಿದೆ ಅನ್ನೋ ಮಾತುಗಳು ಹೇಳ್ತಾರೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆ ಕೆಲಸಗಳು ಕುಮಾರಸ್ವಾಮಿ ಮಾಡ್ತಾ ಇದ್ರು ಅವರಿಗೆ ಮಸಿ ಬೆಳೀತಾ ಇದಾರ, ಮಸಿ ಬೆಳಿಲಿಕ್ಕೆ ಮುಂದಾಗ್ತಾ ಇದಾರೆ ಅಂತ ಮಸಿ ಬೆಳಿಲಿಕ್ಕೆ ಮುಂದಾಗ್ತಿರೋ ಮಾತುಗಳು ಹೇಳಿ ನೋಡೋಣ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹುಡುಕ್ತಾರೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ನಾವು ಒಂದು ಕುಟುಂಬ ಇದ್ದಂಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಸರ್ಕಾರ ಕೂಡ ನಡೆಸ್ತಾ ಇದೀವಿ. ಆದ್ರೆ ಮುಂಬರುವ ನಮ್ಮ ಉದ್ದೇಶ ನಮ್ಮ ಗುರಿ ಏನಿದ್ರು ಮುಂಬರುವ ಲೋಕಸಭಾ ಚುನಾವಣೆ ಕಡೆ ಇರಬೇಕು. ಆದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ರೀತಿಯಾಗಿ ಟೀಕೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಮಗನ ಪರವಾಗಿ ಸಾಕಷ್ಟು ದೇವೇಗೌಡರು ಬ್ಯಾಟಿಂಗ್ ಮಾಡ್ತಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಮೊನ್ನೆ ನಡೆದಂತ ಏನು ಹೇಳಿಕೆಗಳೇನಿರುತ್ತೆ, ಏನೋ ಸಿದ್ದರಾಮಯ್ಯ ಅವರೇ ನಮ್ಮ ಸಿಎಂ ಅಂತ ಹೇಳ್ತಿದ್ದು, ಮತ್ತೆ ಸರ್ಕಾರ ಬಂದು 7 ತಿಂಗಳಾದ್ರೆ ಯಾವುದೇ ರೀತಿಯಾಗಿ ಪ್ರಗತಿ ಕಂಡಿಲ್ಲ ಅಂತ ಹೇಳಿ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿಕೆ ಕೊಟ್ಟಿರ್ತಾರೆ. ಆದ್ರೆ ನಮ್ಮ ಸರ್ಕಾರ ಬಂದು 7 ತಿಂಗಳಾಗಿದೆ, ಅದು ಎಲ್ಲಾ ಕೆಲಸಗಳು ಮಾಡ್ತಾ ಇದ್ವಿ. ಈ ರೀತಿಯಾಗಿದೆ ಕಾಂಗ್ರೆಸ್ ನಾಯಕರ ಹೇಳಿಕೆ ಎಲ್ಲೋ ಒಂದ್ ಕಡೆ ಸತ್ಯಕ್ಕೆ ದೂರವಾದ ಅನ್ನೋ ರೀತಿ ಮಾತಾಡಿದ್ರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಯಾವುದೇ ರೀತಿಯಾಗಿ ಸಿಎಂ ನಮ್ ಕೈಗೆ ಸಿಗಲ್ಲ ಅನ್ನೋ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧ ಅದಕ್ಕೂ ಕೂಡ ಮಾತಾಡ್ತಾರೆ. ಅದೆಲ್ಲ ಸುಳ್ಳು, ಎಲ್ಲರಿಗೂ ಕೂಡ ಮಾನವಾಗಿ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಮಾಡಿರೋ ಕೆಲಸಗಳಿದ್ರು ಕೂಡ ಕುಮಾರಸ್ವಾಮಿಗೆ ಮತ್ತೆ ಮಸಿ ಬೆಳೆಯೋ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಭಾವುಕರಾಗಿ ದೇವೇಗೌಡರನ್ನ ಸಮಾವೇಶದಲ್ಲಿ ಮಾತಾಡಿರುವಂತದ್ದು. ಆನಂದ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಈ ಒಂದು ಸಮಾವೇಶವನ್ನು ಯಶಸ್ಸುಗೊಳಿಸಬೇಕು ಅಂತೇಳಿ ಮನವಿ ಮಾಡಿದಂಥ ಹಿನ್ನೆಲೆಯಲ್ಲಿ ಇದ್ದಂಥ ಕಡಿಮೆ ಅವಧಿ ಇದ್ದರೂ ದೊಡ್ಡ ಮಟ್ಟದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಕ್ಕಂಥದ್ರಲ್ಲಿ ತಮ್ಮಗಳ ಶ್ರಮ ಏನಿದೆ ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಒಂದು ಕಡೆ ನಿಮ್ಮೆಲ್ಲರಲ್ಲಿ ಎಲ್ಲೋ ಒಂದು ಕಡೆ ಸಮ್ಮಿಶ್ರ ಸರ್ಕಾರ ರಚನೆ ಆದ ನಂತರ ನಮ್ಮೆಲ್ಲರಿಗೆ ಹಲವಾರು ರೀತಿಯ ಅನುಕೂಲಗಳಾಗಬಹುದು ಅಂತ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ಆಶಾಭಾವನೆಗಳನ್ನು ಹೊಂದಿದ್ದೀರಿ. ಕಳೆದ 7-7.5 ತಿಂಗಳಿನಿಂದ ಈ ಸರ್ಕಾರದ ನಾಯಕತ್ವವನ್ನು ವಹಿಸಿ ನನ್ನನ್ನು ಇಲ್ಲಿಯವರೆಗೆ ಏನು ತಾವು ಬೆಳೆಸಿದ್ದೀರಿ, ನನ್ನ ಒಂದು ರಾಜಕೀಯದ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಕಾರ್ಯಕರ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ